ಐಪಿಎಲ್ 2025 ಋತುವಿನ 16ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ರೋಮಾಂಚಕ ಗೆಲುವು ಸಾಧಿಸಿತು. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣ 12 ರನ್ಗಳಿಂದ ಜಯಗಳಿಸಿತು. ಮಾರ್ಸ್ 60 ರನ್ ಮತ್ತು ಮರ್ಕರಂ 53 ರನ್ಗಳ ಅರ್ಧಶತಕ ಗಳಿಸಿದ ಕಾರಣ ಲಕ್ನೋ ಈ ಪಂದ್ಯಾವಳಿಯಲ್ಲಿ ತಮ್ಮ 2ನೇ ಗೆಲುವು ದಾಖಲಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ನಿನ್ನೆ 20 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 203 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇನ್ನು ಗುರಿ ಬೆನ್ನತ್ತಿದ ಮುಂಬೈ 5 ವಿಕೆಟ್ ನಷ್ಟಕ್ಕೆ 191 ರನ್ಗೆ ಸೀಮಿತವಾಯಿತು. ಆರಂಭದಲ್ಲೇ ಆರಂಭಿಕರ ವಿಕೆಟ್ ಕಳೆದುಕೊಂಡ ಮುಂಬೈನ ನಮನ್ ದೀರ್ ಜತೆಗೂಡಿ ಸೂರ್ಯಕುಮಾರ್ ಯಾದವ್ ತಂಡಕ್ಕೆ ಆಸರೆಯಾದರು. ನಮನ್ ಪವರ್ ಪ್ಲೇನಲ್ಲಿ ಆಕಾಶ್ ವಿರುದ್ಧ ವಿಶೇಷವಾಗಿ ಉತ್ತಮ ಪ್ರದರ್ಶನ ನೀಡಿದರು. ಈ ಇಬ್ಬರೂ ಕ್ರೀಸ್ನಲ್ಲಿ ಇರುವವರೆಗೂ ಮುಂಬೈ ಸುಲಭವಾಗಿ ಪಂದ್ಯ ಗೆಲ್ಲುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ನಮನ್ದೀರ್ ಔಟಾದ ನಂತರ ಕ್ರೀಸ್ಗೆ ಬಂದ ತಿಲಕ್ ವರ್ಮಾ ದೊಡ್ಡ ಇನ್ನಿಂಗ್ಸ್ ಆಡಲು ಸಾಧ್ಯವಾಗಲಿಲ್ಲ. ಸೂರ್ಯ ಏಕಾಂಗಿಯಾಗಿ ಹೋರಾಡುತ್ತಿದ್ದಾಗ ತಿಲಕ್ ವರ್ಮಾ ತಮ್ಮ ನಿಧಾನಗತಿಯ ಬ್ಯಾಟಿಂಗ್ ಅನ್ನು ಮುಂದುವರೆಸಿದರು ಮತ್ತು ಕೇವಲ ಸಿಂಗಲ್ಸ್ ಅನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಈ ಹಂತದಲ್ಲಿ ಸೂರ್ಯ ಔಟಾದ ನಂತರ 2 ಓವರ್ಗಳಲ್ಲಿ 29 ರನ್ಗಳ ಅಗತ್ಯವಿದ್ದಾಗ ಲಕ್ನೋ ಬೌಲಿಂಗ್ ದಾಳಿಯಿಂದ ಮುಂಬೈ ಸೋಲಿಗೆ ಗುರಿ ಆಯಿತು. ತಿಲಕ್ ವರ್ಮಾ 25 ಎಸೆತಗಳನ್ನು ಎದುರಿಸಿದ್ದರು. ಸರಿಯಾದ ಸ್ಟ್ರೋಕ್ ಕೊರತೆಯಿಂದಾಗಿ ರಿಟೈರ್ಡ್ ಔಟ್ ಆಗಿ ಹೊರಬಂದರು. ಒಟ್ಟಿನಲ್ಲಿ ತಿಲಕ್ ವರ್ಮಾ ಅವರ ನಿಧಾನಗತಿಯ ಬ್ಯಾಟಿಂಗ್ನಿಂದಾಗಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ನಲ್ಲಿ ಹಿನ್ನಡೆಯಾಯಿತು. ಇದೇ ವಿಚಾರವಾಗಿ ಪಂದ್ಯದ ನಂತರ ತಮ್ಮ ಸೋಲಿನ ಬಗ್ಗೆ ಹಾರ್ದಿಕ್ ಪಾಂಡ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ಸೋಲು ನನಗೆ ತುಂಬಾ ನಿರಾಸೆ ತಂದಿದೆ. ಗೆಲ್ಲುವ ಅವಕಾಶವಿದ್ದರೂ ಕೊನೆಗೆ ಸೋತಿರುವುದು ತುಂಬಾ ನೋವು ತಂದಿದೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ಈ ಪಂದ್ಯದಲ್ಲಿ ನಾವು ಕೆಲವು ಪ್ರಮುಖ ತಪ್ಪುಗಳನ್ನು ಮಾಡಿದ್ದೇವೆ. ಬೌಲಿಂಗ್ನಲ್ಲಿ ನಾವು 10 ರಿಂದ 15 ರನ್ಗಳನ್ನು ಬಿಟ್ಟುಕೊಟ್ಟೆವು. ಇದಲ್ಲದೆ T20 ಬ್ಯಾಟಿಂಗ್ ಪಿಚ್ನಲ್ಲಿ ಟೆಸ್ಟ್ ಎಂದು ಯೋಚಿಸಿ ಆಟ ಆಡಿದರೆ ಫಲಿತಾಂಶ ಸಿಗುವುದಿಲ್ಲ. ಟಾರ್ಗೆಟ್ ದೊಡ್ಡದಿರುವಾಗ ಬ್ಯಾಟಿಂಗ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಕಾಗುತ್ತದೆ. ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಅವರಿಗೆ ಸ್ವಲ್ಪ ಆಕ್ರಮಣಕಾರಿಯಾಗಿ ಬ್ಯಾಟ್ ಮಾಡಲು ಹೇಳಿದರು. ಇದು ಟೀಮ್ ಗೇಮ್, ಯಾರೂ ವೈಯಕ್ತಿಕವಾಗಿ ತಪ್ಪು ಮಾಡಿಲ್ಲ. ಇಡೀ ಬ್ಯಾಟಿಂಗ್ ಘಟಕದ ಮೇಲೆ ಈ ಕಾಮೆಂಟ್ಗಳನ್ನು ಮಾಡುತ್ತಿದ್ದೇನೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದರು. ಈ ಸೋಲಿಗೆ ನಾಯಕನಾಗಿ ನಾನು ಕೂಡ ಹೊಣೆಗಾರನಾಗಿದ್ದೇನೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದರು. ಗಾಯದ ಕಾರಣದಿಂದಾಗಿ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಆಡಲಿಲ್ಲ ಮತ್ತು ಶೀಘ್ರದಲ್ಲೇ ತಂಡಕ್ಕೆ ಮರಳಲಿದ್ದಾರೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ.